ಆತ್ಮೀಯ ವೀಕ್ಷಕರಿಗೆ ಇಂದಿನ ನ್ಯೂಸ್ ಟೈಮಿಗೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಪಾರ್ಕೂರ್. ಇಂದು ನಾವು ಪ್ರಸ್ತುತಪಡಿಸುವಂತಹ ವಿಡಿಯೋ ಪಾರ್ಕೂರು ಮೂಡಿಕೇರಿಯ ಶ್ರೀ ವೇಣುಗೋಪಾಲ ಕೃಷ್ಣ ದೇವಸ್ಥಾನದಲ್ಲಿ ಜರುಗಿದ ಗೋಪೂಜೆಯ ವಿಡಿಯೋ. ದೀಪಾವಳಿ ಸಮಯದಲ್ಲಿ ಆಚರಿಸಲಾಗುವ ಗೋಪೂಜೆಯನ್ನು ಕೆಲವೆಡೆ ಗೋವರ್ಧನ ಪೂಜೆ ಎಂದು ಆಚರಿಸಲಾಗುತ್ತದೆ. 5 ದಿನಗಳ ಕಾಲ ಆಚರಿಸಲಾಗುವ ದೀಪಾವಳಿ ಹಬ್ಬದಲ್ಲಿ ಗೋಪೂಜೆಯು ಒಂದಾಗಿದೆ. ಗೋಪೂಜೆಯನ್ನು ಕೆಲವು ಸ್ಥಳಗಳಲ್ಲಿ ಗೋವರ್ಧನ ಪೂಜೆ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಗೋಮಾತೆಯನ್ನು ಹಾಗೂ ಶ್ರೀಕೃಷ್ಣನನ್ನು ಪೂಜಿಸುವ ಪದ್ಧತಿ ಇದೆ. ಈ ದಿನಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಸ್ಥಾನವನ್ನು ನೀಡಲಾಗಿದೆ. ಜನರು ಮುಖ್ಯವಾಗಿ ತಮ್ಮ ಮಕ್ಕಳು ಮತ್ತು ಕುಟುಂಬದ ದೀರ್ಘಾಯುಷ್ಯ, ಸಂತೋಷ, ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಈ ದಿನದಂದು ಗೋವುಗಳನ್ನು ಆರಾಧಿಸುತ್ತಾರೆ. ಈ ದಿನ ಗೋವುಗಳಿಗೆ ಗೌರವವನ್ನು ಸಲ್ಲಿಸುವ ದಿನವಾದ್ದರಿಂದ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಸೇವಿಸುವುದು ನಿಷಿದ್ಧವಾಗಿರುತ್ತದೆ. ಇನ್ನು ದೇಶದ ಕೆಲವೆಡೆ ಇದನ್ನು ಗೋವರ್ಧನ ಪೂಜೆ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಶ್ರೀಕೃಷ್ಣ ಪರಮಾತ್ಮನು ಗೋವರ್ಧನ ಗಿರಿಯನ್ನು ತನ್ನ ಕಿರು ಬೆರಳಿನಲ್ಲಿ ಎತ್ತುವ ಮೂಲಕ ಅಲ್ಲಿನ ಜನರನ್ನು ಹಾಗೂ ಗೋವುಗಳನ್ನು ರಕ್ಷಿಸಿದನು ಎಂದು ಹೇಳಲಾಗುತ್ತದೆ. 2025ರ ಗೋಪೂಜೆ ಅಥವಾ ಗೋವರ್ಧನ ಪೂಜೆಯು ಅಕ್ಟೋಬರ್ 22ರಂದು ಬುಧವಾರ ಬಂದಿದೆ. ಆ ನಿಟ್ಟಿನಲ್ಲಿ ವೇಣುಗೋಪಾಲ ಕೃಷ್ಣ ದೇವಸ್ಥಾನದ ಆಡಳಿತ ಮಂಡಳಿಯವರು ಅದೇ ದಿನವನ್ನ ಗೋಪೂಜೆಯ ದಿನವನ್ನಾಗಿ ಮಾಡಿದರು. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ವರುಣ ದೇವನಾದ ಇಂದ್ರನು ಕಳುಹಿಸಿದ ಧಾರಾಕಾರ ಮಳೆಯಿಂದ ಗೋಕುಲ ಜನರನ್ನು ರಕ್ಷಿಸಲು ಶ್ರೀಕೃಷ್ಣನು ತನ್ನ ಕಿರು ಬೆರಳಿನಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತಿದ ದಿನ ಇಂದು ಎಂದು ಹೇಳಲಾಗುತ್ತದೆ. ದೈವಿಕತೆಯ ಮೇಲೆ ನಂಬಿಕೆ ಇಡುವುದರ ಸಂಕೇತವಾಗಿರುವ ಈ ಕಥೆಯು ಪ್ರಕೃತಿಯಲ್ಲಿ ನಾವು ಹೇಗೆ ನಂಬಿಕೆ ಇಡಬೇಕು ಮತ್ತು ಅದರ ಔದಾರ್ಯಕ್ಕಾಗಿ ಅದಕ್ಕೆ ಹೇಗೆ ಧನ್ಯವಾದ ಹೇಳಬೇಕು ಎಂಬುದನ್ನು ನೆನಪಿಸುತ್ತದೆ. ಗೋವುಗಳನ್ನು ಗೌರವಿಸುವುದಕ್ಕಾಗಿಯೂ ಗೋವುಗಳನ್ನು ಪೂಜಿಸುವ ಸಂಪ್ರದಾಯ ಲೈಫ್. ಹಾಗೆ ಬಾರ್ಕೂರಿನ ಶ್ರೀ ವೇಣುಗೋಪಾಲ ಕೃಷ್ಣ ದೇವಸ್ಥಾನದಲ್ಲಿ ಉತ್ತಮ ರೀತಿಯಲ್ಲಿ ಗೋಪೂಜೆ ಕಾರ್ಯಕ್ರಮ ಜರುಗಿತು. ದೇವಾಲಯದ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು. ಅದೇ ರೀತಿ ಅರ್ಚಕ ವೃಂದವರು ಕೂಡ ಉಪಸ್ಥಿತರಿದ್ದರು. ಹಾಗೆ ಭಕ್ತಾಭಿಮಾನಿಗಳು ಕೂಡ ಉಪಸ್ಥಿತರಿದ್ದರು. ಅವರೆಲ್ಲರ ಸಮ್ಮುಖದಲ್ಲಿ ಗೋಪೂಜೆ ಜರುಗಿತು.
ಇದಾಗಿತ್ತು ಇಂದಿನ ನ್ಯೂಸ್ ಟೈಮ್. ನಾಳಿನ ನ್ಯೂಸ್ ಟೈಮ್ನೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ನ್ಯೂಸ್ ಟೈಮ್. ಧನ್ಯವಾದಗಳು.